ಹಲೋ ನಮಸ್ಕಾರ. ನಾಳೆ ಉಪೇಂದ್ರ ಅವರ ಯುಐ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್. ಹಾಗೆ ಮೊದಲ ವೀಕೆಂಡ್ನಲ್ಲಿ ದಾಖಲೆ ಕಲೆಕ್ಷನ್ ಮಾಡಿದ ದುನಿಯಾ ವಿಜಯ್ ಅಭಿನಯದ ಭೀಮಾ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ನಾನು ಮೊದಲಿಗೆ ಹೇಳಿದಂತೆ ಇದೀಗ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಬರುವ ಆಗಸ್ಟ್ 23ಕ್ಕೆ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗ್ತಾ ಇದೆ. ಅಧಿಕೃತವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋ ಕನ್ಫರ್ಮ್ ಮಾಡಿದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ಚಿತ್ರವು ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ ಹಿಂದಿ ವರ್ಷನ್ ನೆಟ್ಫ್ಲಿಕ್ಸ್ನಲ್ಲಿ ಅದಾದ ಬಳಿಕ ರಿಲೀಸ್ ಆಗಲಿದೆ. ಈ ಸಿನಿಮಾವು ಥಿಯೇಟರ್ಗಳಲ್ಲಿ 1,100 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿ ಒಂದು ದೊಡ್ಡ ಸದ್ದನ್ನೇ ಚಿತ್ರವು ಥಿಯೇಟರ್ಗಳಲ್ಲಿ ಮಾಡಿಕೊಂಡಿತ್ತು. ಈ ಸಿನಿಮಾದ ಎರಡನೇ ಭಾಗ ಮುಂದಿನ ವರ್ಷ ಅಥವಾ 2026ರಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ತಮಿಳು ನಟ ಸೂರ್ಯ ಅವರ ಈ ಬರುವ ಅಕ್ಟೋಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಕಂಗುವಾ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಟ್ರೈಲರ್ ಕನ್ನಡದಲ್ಲೂ ಕೂಡ ಲಭ್ಯವಿದ್ದು ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಸಿನಿಮಾದ ಟ್ರೈಲರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಸಿನಿಮಾವು 10ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ಈ ಬರುವ ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗ್ತಾ ಇದ್ದು, ಕ್ಲೈಮ್ಯಾಕ್ಸ್ನಲ್ಲಿ ತಮಿಳು ನಟ ಕಾರ್ತಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇರುವುದು ಕೂಡ ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಉಳಿದಂತೆ ಬಾಲಿವುಡ್ ನಟ ಅನಿಮಲ್ ಖ್ಯಾತಿಯ ಬಾಬಿ ಡಿಯೋಲ್ ಅವರು ಈ ಸಿನಿಮಾದಲ್ಲಿ ವಿಲನ್ ಪಾತ್ರಧಾರಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಎರಡನೇ ಟ್ರೈಲರ್ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಆಗಲಿದೆ. ಬಹುನಿರೀಕ್ಷೆಯ ಕನ್ನಡ ಸಿನಿಮಾ ವಿನಿ ರಾಜ್ಕುಮಾರ್ ಅಭಿನಯದ ಪೆಪೆ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ನಾಳೆ ಘೋಷಣೆ ಮಾಡಲಿದ್ದಾರೆ. ಈ ಸಿನಿಮಾವು ಈ ಬರುವ ಆಗಸ್ಟ್ ತಿಂಗಳ ಕೊನೆಯಲ್ಲಿ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಶ್ರೀಲೇಶ್ ಎಸ್ ನಾಯರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಅನೌನ್ಸ್ಮೆಂಟ್ ಆದಲ್ಲಿಂದ ಸಿನಿಮಾವು ದೊಡ್ಡ ನಿರೀಕ್ಷೆಯನ್ನೇ ಪಡೆದುಕೊಂಡಿತ್ತು. ಸಿನಿಮಾದ ಶೂಟಿಂಗ್ ಎಲ್ಲ ಕೆಲಸಗಳು ಈ ವರ್ಷದ ಮೊದಲಿಗೆನೇ ಮುಕ್ತಾಯಗೊಂಡಿತ್ತು. ಇದೀಗ ಸಿನಿಮಾವು ಕೊನೆಗೂ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಆಗಸ್ಟ್ ತಿಂಗಳ 29 ಅಥವಾ 30ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಈ ಸಿನಿಮಾಕ್ಕೆ ಸೆನ್ಸಾರ್ ಬೋರ್ಡ್ನಿಂದ ಕ್ಲೀನ್ ಎ ಸರ್ಟಿಫಿಕೇಟ್ ಕೂಡ ದೊರೆತಿದೆ. ಆದ್ದರಿಂದಲೇ ಈ ಸಿನಿಮಾವು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ. ನಿರೂಪ್ ಭಂಡಾರಿ ಅವರು ವಿಕ್ರಾಂತ್ ರೋಣ ಆದ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಎನ್ನುವ ಸಿನಿಮಾ. ಈ ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದು, ಚಿತ್ರವು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ರಂಗಿತರಂಗ ಎನ್ನುವ ಸಿನಿಮಾ ಆದ ಬಳಿಕ ಸಾಯಿ ಕುಮಾರ್ ಹಾಗೆ ನಿರೂಪ್ ಭಂಡಾರಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಚಿತ್ರ ಕೂಡ ಇದಾಗಿದೆ. ಅದು ಅಲ್ಲದೆ ನಿರೂಪ್ ಭಂಡಾರಿ ಅವರ ಹೊಸದೊಂದು ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಇದೀಗ ಆಗಿದೆ. ಅತಿಕಾಯ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾವನ್ನು ನಾಗರಾಜ್ ಪೀಣ್ಯ ಎನ್ನುವವರು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಇನ್ನು ಬಾಲಿವುಡ್ನಿಂದ ಹೊಸದಾಗಿ ಆಂಗ್ರಿ ಯಂಗ್ ಮ್ಯಾನ್ ಎನ್ನುವ ಡಾಕ್ಯುಮೆಂಟರಿ ಸೀರೀಸ್ ರಿಲೀಸ್ ಆಗ್ತಾ ಇದ್ದು, ಈ ಸೀರೀಸ್ ಸಲೀಂ ಖಾನ್ ಹಾಗೆ ಜಾವೇದ್ ಅಖ್ತರ್ ಅವರ ಕುರಿತಾಗಿದೆ. ಈ ಸೀರೀಸ್ ಈ ಬರುವ ಆಗಸ್ಟ್ 20ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲೂ ಕೂಡ ಇದ್ದು, ಈ ಸೀರೀಸ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಮಾತನಾಡಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು, ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿರುವ ಸಿನಿಮಾವು ಮತ್ತೆ ಥಿಯೇಟರ್ಗಳಲ್ಲಿ ಕನ್ನಡ ಸಿನಿಮಾಕ್ಕೆ ಒಂದು ದೊಡ್ಡ ಕಂಬ್ಯಾಕ್ ಅನ್ನು ತಂದುಕೊಟ್ಟಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ವೀಕೆಂಡ್ನಲ್ಲಿ ಒಂದು ದಾಖಲೆ ಕಲೆಕ್ಷನ್ ಅನ್ನು ಮಾಡಿದೆ. ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮೊದಲ ವೀಕೆಂಡ್ನಲ್ಲಿ ಪಡೆದುಕೊಂಡಿರುವ ಕನ್ನಡ ಸಿನಿಮಾ ಎನ್ನುವ ದಾಖಲೆಯನ್ನು ಈ ಸಿನಿಮಾವು ಪಡೆದುಕೊಂಡಿದ್ದು, ಈ ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ 14,40,00,000 ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಒಂದು ದೊಡ್ಡ ಕಂಬ್ಯಾಕ್ ದುನಿಯಾ ವಿಜಯ್ ಅವರಿಗೆ ತಂದುಕೊಟ್ಟಿದ್ದು, ದುನಿಯಾ ವಿಜಯ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಲಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಅದು ಅಲ್ಲದೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಸಲಗ ಸಿನಿಮಾದ ಪಾತ್ರವನ್ನು ತಂದಿರುವುದರಿಂದ ಸಿನಿಮಾದ ಎರಡನೇ ಭಾಗದ ಮೇಲೆ ಕೂಡ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ದುನಿಯಾ ವಿಜಯ್ ನಿರ್ದೇಶನದ ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿನಿ ರಾಜ್ಕುಮಾರ್ ಅವರ ನಿರೀಕ್ಷೆ ಪೆಪೆ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ನಾಳೆ ಅನೌನ್ಸ್ಮೆಂಟ್ ಆಗ್ತಾ ಇದ್ದ ಬೆನ್ನಲ್ಲೇ ಕನ್ನಡದ ಮತ್ತೊಂದು ಬಹುದೊಡ್ಡ ಸಿನಿಮಾದ ರಿಲೀಸ್ ಡೇಟ್ ಕೂಡ ನಾಳೆ ಅನೌನ್ಸ್ಮೆಂಟ್ ಆಗಲಿದೆ. ಇತ್ತೀಚೆಗೆ ನಾನು ಅಪ್ಡೇಟ್ ಕೊಟ್ಟಂತೆ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ನಿನ್ನೆ ಆಗಸ್ಟ್ 12ಕ್ಕೆ ಬಂದಿತ್ತು. ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಆಗಸ್ಟ್ 14ಕ್ಕೆ ಕೊಡುವುದಾಗಿ ತಿಳಿಸಿದ್ದಾರೆ. ಅಂದರೆ ನಾಳೆ ಸಿನಿಮಾದ ಅಪ್ಡೇಟ್ ಬರಲಿದೆ. ಬಹುತೇಕ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ನಾಳೆ ಬರ್ತಾ ಇದೆ. ಈ ಚಿತ್ರವು ಈ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಇದ್ದು, ನಿಮ್ಮ ಅನಿಸಿಕೆ ಪ್ರಕಾರ ಸಿನಿಮಾವು ಯಾವಾಗ ರಿಲೀಸ್ ಆಗುತ್ತೆ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾದ ರಿಲೀಸ್ ಡೇಟ್ ನಾಳೆ ಬೆಳಿಗ್ಗೆ ಸಿನಿಮಾ ತಂಡದ ಕಡೆಯಿಂದಲೇ ಅಧಿಕೃತವಾಗಿ ಬರ್ತಾ ಇದೆ. ಇನ್ನು ಹೊಸದಾಗಿ ತಮಿಳಿನಿಂದ ರಿಲೀಸ್ ಆಗಿದ್ದ ಚಿತ್ರವಾಗಿದ್ದು ಧನುಷ್ ಅಭಿನಯದ ರಾಯನ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗಾಗಲೇ 150 ಕೋಟಿಯ ಕಲೆಕ್ಷನ್ ಅನ್ನು ಮಾಡಿದ್ದು, ಈ ಚಿತ್ರವು ಈ ಬರುವ ಆಗಸ್ಟ್ 30ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಕನ್ನಡದಲ್ಲೂ ಕೂಡ ಆವತ್ತೇ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ. ಇದೀಗ ರಾಯನ್ ಎನ್ನುವ ಸಿನಿಮಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಲಾಭವನ್ನೇ ಗಳಿಸಿದ್ದು, ಥಿಯೇಟರ್ಗೆ ರಿಲೀಸ್ ಆದ 17 ದಿನಗಳಲ್ಲಿ ಈ ಸಿನಿಮಾವು 10,25,00,000 ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ತಮಿಳು ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ.
ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಪ್ರಮೋದ್ ಶೆಟ್ಟಿ ಅಭಿನಯದ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ನಾಳೆ ರಿಲೀಸ್ ಆಗಲಿದೆ. ಈ ಸಿನಿಮಾವು ಈ ಆಗಸ್ಟ್ ತಿಂಗಳಿನಲ್ಲೇ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ತಮಿಳುನಾಡ ತಲಪತಿ ವಿಜಯ್ ಅವರ ಗೋಟ್ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಈ ಬರುವ ಆಗಸ್ಟ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಗೋಟ್ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಇವತ್ತು ಅಥವಾ ನಾಳೆ ಬರ್ತಾ ಇದೆ. ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಆರಂಭಗೊಂಡಿದ್ದು, ಹಲವಾರು ಕಡೆ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಆರಂಭಗೊಂಡು ಈಗಾಗಲೇ 3.5 ಲಕ್ಷ ಕಲೆಕ್ಷನ್ ಅನ್ನು ಇದುವರೆಗೂ ಮಾಡಿದೆ. ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಎಲ್ಲ ಸೆಂಟರ್ಸ್ಗಳಲ್ಲಿ ನಾಳೆಯಿಂದ ಆರಂಭವಾಗುವ ಚಾನ್ಸಸ್ ಕೂಡ ಇದೆ. ಚಿಯಾನ್ ವಿಕ್ರಮ್ ಅಭಿನಯದ ತಂಗಲಾನ್ ಎನ್ನುವ ರಿಲೀಸ್ ಕೂಡ ಈ ಬರುವ ಆಗಸ್ಟ್ 15ಕ್ಕೆ ನಡೀತಾ ಇದೆ. ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನು ಇದೀಗ ಕರ್ನಾಟಕದಾದ್ಯಂತ ಆರಂಭ ಕೂಡ ಮಾಡಿದ್ದಾರೆ. ಶಿವಣ್ಣನವರ ಇನ್ನು ಕೆರಿಯರ್ನಿಂದ ಬರ್ತಾ ಇರುವ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಅವರ ಕೆರಿಯರ್ನ 131ನೇ ಸಿನಿಮಾವನ್ನು ತಮಿಳಿನ ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಸಿನಿಮಾದ ಟೀಸರ್ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ಇದೀಗ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಂಡಿದ್ದು, ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕನ್ನಡ ನಟ ನವೀನ್ ಶಂಕರ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ನವೀನ್ ಶಂಕರ್ ಈಗಾಗಲೇ ಸಲಾರ್ ಸೇರಿದಂತೆ ಹಲವಾರು ದೊಡ್ಡ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ. ನವೀನ್ ಶಂಕರ್ ಅಭಿನಯದ ಶಿವಣ್ಣ ಕೊಂಬೋದ ಮೊದಲ ಸಿನಿಮಾವಾಗಿ ಈ ಚಿತ್ರವು ಕಾಣಿಸಿಕೊಳ್ಳಲಿದೆ. ಹೊಸದಾಗಿ ಹಾಲಿವುಡ್ನಿಂದ ರಿಲೀಸ್ ಆಗಿರುವ ಡೆಡ್ಪೂಲ್ ಸಿನಿಮಾದ 3ನೇ ಭಾಗ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ 1 ಬಿಲಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ದಾಟಿದೆ. ಈ ಮೂಲಕ ಮಾರ್ವೆಲ್ ಸಿನಿಮಾಸ್ಗೆ ಈ ಸಿನಿಮಾ ಒಂದು ದೊಡ್ಡ ಕಂಬ್ಯಾಕ್ ಅನ್ನೇ ಕೊಟ್ಟಿದೆ. ಚಿತ್ರವು ಕರ್ನಾಟಕ ಸೇರಿದಂತೆ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ. ಮಲಯಾಳಂ ನಟ ಟೊವಿನೋ ಥಾಮಸ್ ಅವರ ಬರ್ತಾ ಇರುವ ಬಿಗ್ ಬಜೆಟ್ ಸಿನಿಮಾ ARM ಅಜೆಂಡೆ ರಂಡಾಮ್ ಮೋಷನಂ ಎನ್ನುವ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಈ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಇದೀಗ ಘೋಷಣೆ ಮಾಡಿದ್ದಾರೆ. ಕನ್ನಡ ಸೇರಿದಂತೆ ಹಲವಾರು ಭಾಷೆಯಲ್ಲಿ ಈ ಸಿನಿಮಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಓಣಂ ಪ್ರಯುಕ್ತ ಥಿಯೇಟರ್ಗೆ 3Dಯಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಮಾಡಿರುವ ಬ್ಲಿಂಕ್ ಹಾಗೆ ಶಾಕಾಹಾರಿ ಎನ್ನುವ ಸಿನಿಮಾವು ಇದೀಗ ತೆಲುಗು ಭಾಷೆಯಲ್ಲೂ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಈ ಎರಡೂ ಸಿನಿಮಾ ಕೂಡ ಕನ್ನಡದಲ್ಲಿ ಮಾತ್ರವೇ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಹಲವಾರು ಭಾಷೆಯಲ್ಲೂ ಕೂಡ ಈ ಸಿನಿಮಾವು ಡಬ್ ಆಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಕನ್ನಡದಿಂದ ಇನ್ನು ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಸಿ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದ ರಿಲೀಸ್ ಕೂಡ ಕೆಲವೇ ದಿನಗಳಲ್ಲಿ ನಡೀತಾ ಇದೆ. ಇನ್ನು ತೆಲುಗಿನಿಂದ ಹೊಸದಾಗಿ ಬರ್ತಾ ಇರುವ ಮಲ್ಟಿ ಸ್ಟಾರರ್ ಸಿನಿಮಾ ಕಣ್ಣಪ್ಪ ಎನ್ನುವ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ಚಿತ್ರವು ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದ್ದು, ವಿಷ್ಣು ಮಂಚು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಪ್ರಭಾಸ್ ಸಿನಿಮಾದಲ್ಲೊಂದು ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ದಿಗಂತ್ ಅಭಿನಯದಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಸಿನಿಮಾವನ್ನು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ನೊಂದಿಗೆ ಚಿತ್ರತಂಡವು ಬರ್ತಿದ್ದಾರೆ.